ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀನಿವಾಸ ಕಲ್ಯಾಣ. ಪಟ್ಟು ವಸ್ತ್ರ ಪುಷ್ಪಮಾಲೆ ಅಲಂಕಾರದಲ್ಲಿ ಭಕ್ತರಿಗೆ ದರ್ಶನವಿತ್ತ ಸ್ವಾಮಿ ಅಮ್ಮನವರು. ತಲಕಾವೇರಿಯಲ್ಲಿ ಮಕರ ಲಗ್ನದಲ್ಲಿ ತೀರ್ಥೋದ್ಭವ. ಕಾವೇರಿ ಮಾತೆಯ ಉಗಮವನ್ನು ದರ್ಶಿಸಿದ ಭಕ್ತಸಾಗರ. ಶ್ರೀನಿವಾಸ ಮಂಗಾಪುರದಲ್ಲಿ ಆಗಮೋಕ್ತವಾಗಿ ಪವಿತ್ರೋತ್ಸವ. ವಿಶೇಷ ಉತ್ಸವಗಳಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ. ತಿರುಚಾನೂರಿನಲ್ಲಿ ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ ವಿಸ್ತೃತ ಪರ್ಯಟನೆ. ಬ್ರಹ್ಮೋತ್ಸವದ ಏರ್ಪಾಟುಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಂದು ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಆಚರಿಸುವುದು ಪ್ರತೀತಿ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ
ದಕ್ಷಿಣ ಗಂಗೆ ಎಂದೇ ಪ್ರಸಿದ್ಧಿ ಪಡೆದಿರುವ ಕರ್ನಾಟಕದ ಜೀವನದಿ ಕಾವೇರಿ ಉಗಮವಾದ ಸ್ಥಳವಾದ ಕೊಡಗಿನ ಭಾಗಮಂಡಲದಲ್ಲಿ ನಿನ್ನೆ ಕಾವೇರಿಯ ತೀರ್ಥೋದ್ಭವವಾಯಿತು. ಕೊಡಗು ಜಿಲ್ಲೆ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟಿರುವ ಕಾವೇರಿ ನದಿಯು ಕರ್ನಾಟಕದ ಜೀವನದಿಯಾಗಿದೆ. ನಿನ್ನೆ ಮಕರ ಲಗ್ನದಲ್ಲಿ 1:44 ಕಾವೇರಿ ತೀರ್ಥೋದ್ಭವವನ್ನು ಭಕ್ತರು ಕಣ್ತುಂಬಿಕೊಂಡರು. ಈ ಕಾವೇರಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗುವುದು ಎಂಬುದು ನಂಬಿಕೆ. ಇಂತಹ ಮಹಾನದಿಯು ಹರಿಯುವ ಭಾಗಗಳಲ್ಲಿ ಅದೆಷ್ಟೋ ಪವಿತ್ರವಾದ ಆಲಯಗಳು ಇವೆ. ಇದರಲ್ಲಿ ಶ್ರೀ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಎಂಬ 3 ರಂಗ ಕ್ಷೇತ್ರಗಳು ಈ ನದಿಯ ತಟದಲ್ಲಿದೆ. ಇಂತಹ ಮಹಾನದಿಯು ಪ್ರತಿ ವರ್ಷ ಕಾವೇರಿ ಸಂಕ್ರಮಣದ ಸಮಯದಲ್ಲಿ ಭಾಗಮಂಡಲದಲ್ಲಿ ಭಕ್ತರಿಗೆ ತೀರ್ಥ ಸ್ವರೂಪಿಣಿಯಾಗಿ ದರ್ಶನ ನೀಡುವಳು. ಈ ಬಾರಿ ಅಕ್ಟೋಬರ್ 17ನೇ ತಾರೀಖಿನಂದು ಭಾಗಮಂಡಲದಲ್ಲಿ ಕಾವೇರಿ ಮಾತೆಯು ಉದ್ಭವಿಸಿದಳು. ಈ ಸಂದರ್ಭವಾಗಿ ತಲಕಾವೇರಿಯಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ಸಮಯದಲ್ಲಿ ಸಾಕ್ಷಿಯಾದ ಮೈಸೂರು ಕೊಡಗಿನ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ತಾಯಿ ಕಾವೇರಿ ಮಾತೆಯು ಜನತೆಗೆ ಒಳಿತನ್ನು ಮಾಡಲಿ, ನಾಡಿಗೆ ಮಳೆ ಬೆಳೆಯಾಗಿ ಸುಭಿಕ್ಷವಾಗಿರಲಿ ಎಂದು ಪ್ರಾರ್ಥಿಸಿದರು. ಇದೇ ಸಂದರ್ಭದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿ ಕಾವೇರಿಯ ದರ್ಶನ ಪಡೆದು ಪವಿತ್ರ ಪುಣ್ಯ ಸ್ನಾನವನ್ನು ಮಾಡಿ ತಮ್ಮ ಪಾಪಗಳ ವಿಮೋಚನೆ ಪಡೆದುಕೊಂಡರು. ತಿರುಪತಿ ಸಮೀಪವಿರುವ ಶ್ರೀನಿವಾಸ ಮಂಗಾಪುರಂನಲ್ಲಿ ನೆಲೆಸಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳು ಆಗಮೋಕ್ತವಾಗಿ ನೆರವೇರುತ್ತಿವೆ. ತಿರುಮಲ ತಿರುಪತಿ ದೇವಸ್ಥಾನಂ ಅನುಬಂಧವಾಗಿರುವ ಶ್ರೀನಿವಾಸ ಮಂಗಾಪುರಂ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವರ್ಷವಿಡೀ ಸ್ವಾಮಿಗೆ ನೆರವೇರಿಸುವ ಕೈಂಕರ್ಯಗಳಲ್ಲಿ ತಿಳಿದೋ ತಿಳಿಯದೆಯೋ ನಡೆದ ದೋಷಗಳ ನಿವಾರಣಾರ್ಥ ಪವಿತ್ರೋತ್ಸವಗಳನ್ನು ನಿರ್ವಹಿಸುವುದು ಪದ್ಧತಿ. ಈ ಸಂದರ್ಭವಾಗಿ ಈ ತಿಂಗಳ 17ನೇ ತಾರೀಖಿನಿಂದ 19ನೇ ತಾರೀಖಿನವರೆಗೂ 3 ದಿನಗಳ ಕಾಲ ಪವಿತ್ರೋತ್ಸವವನ್ನು ನೆರವೇರಿಸಲಾಗುವುದು. ಪವಿತ್ರೋತ್ಸವಗಳಲ್ಲಿ ಆಗಮ ಪಂಡಿತರು, ಅರ್ಚಕರ ಆಧ್ವರ್ಯದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಆಲಯದ ಯಾಗಶಾಲೆಯಲ್ಲಿ ಪ್ರತ್ಯೇಕವಾಗಿ ಆಸೀನಗೊಳಿಸಿ ಆನಂತರ ಋತ್ವಿಕರು ವೇದ ಮಂತ್ರೋಚ್ಚಾರಣೆ, ಮಂಗಳ ವಾದ್ಯಗಳ ನಡುವೆ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಳಸ ಸ್ಥಾಪನೆ, ಕಳಸಾರಾಧನೆ, ಅಗ್ನಿ ಪ್ರತಿಷ್ಠೆ ಮತ್ತಿತರ ಕ್ರತುವುಗಳನ್ನು ನಿರ್ವಹಿಸಿದರು. ನಂತರ ಹೋಮ ಕ್ರತುವುಗಳನ್ನು ಪೂರ್ಣಗೊಳಿಸಿ ಲಘು ಪೂರ್ಣಾಹುತಿ ಸಮರ್ಪಿಸಿದರು. ಈ ಸಂದರ್ಭವಾಗಿ ಇನ್ನು ವಾರ್ಷಿಕ ಪವಿತ್ರೋತ್ಸವಗಳ ಅಂಗವಾಗಿ ಆಲಯದಲ್ಲಿ ಸ್ವಾಮಿಯವರಿಗೆ ಸ್ನಪನ ತಿರುಮಂಜನವನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಪ್ರತ್ಯೇಕ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿ ಮಂಗಳ ವಾದ್ಯಗಳ ನಡುವೆ ಪಂಚಾಮೃತ, ಹಲವು ಬಗೆಯ ದ್ರವ್ಯಗಳಿಂದ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿ ಆನಂತರ ಧೂಪ ದೀಪ ನೈವೇದ್ಯ, ಕರ್ಪೂರದಾರತಿ ಸಮರ್ಪಿಸಿದರು. ನಂತರ ಸಾಯಂಕಾಲ ಋತ್ವಿಕರು ಸ್ವಾಮಿ ಅಮ್ಮನವರಿಗೆ ಪೂಜೆಗಳನ್ನು ನಿರ್ವಹಿಸಿದ ತರುವಾಯ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ತದನಂತರ ಹೋಮಾದಿ ಕ್ರತುವುಗಳನ್ನು ಪೂರ್ಣಗೊಳಿಸಿ ಲಘು ಪೂರ್ಣಾಹುತಿ ಸಮರ್ಪಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಪವಿತ್ರ ಪ್ರತಿಷ್ಠೆ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ತಿರುಚಿ ಸೇವೆಯು ಜರುಗಿತು. ಸುಗಂಧ ಪರಿಮಳ ಪುಷ್ಪಮಾಲೆಗಳೊಂದಿಗೆ ದಿವ್ಯಾಲಂಕಾರಗೊಂಡ ಉಭಯ ದೇವಿಯರ ಸಮೇತ ಸ್ವಾಮಿಯವರನ್ನು ಅರ್ಚಕರು ತಿರುಚಿಯಲ್ಲಿ ಆಸೀನರಾಗಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದ ತರುವಾಯ ಮಂಗಳ ವಾದ್ಯಗಳ ನಡುವೆ ತಿರುಚಿ ಸೇವೆಯು ವಿಶೇಷವಾಗಿ ನೆರವೇರಿಸಲಾಯಿತು.
ವೆಂಕಟೇಶ್ವರ ಸ್ವಾಮಿಯವರ ಪ್ರಿಯ ಸಖಿಯಾದ ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವವು ನವೆಂಬರ್ 17ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ ಆಗಮುಕ್ತವಾಗಿ ನೆರವೇರಲಿದೆ. ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ ತಿರುಚಾನೂರಿನಲ್ಲಿ ವಿಸ್ತೃತವಾಗಿ ಪರ್ಯಟನೆ ಮಾಡಿ ಬ್ರಹ್ಮೋತ್ಸವದ ಏರ್ಪಾಟುಗಳ ಬಗ್ಗೆ ಅಧಿಕಾರಿಗಳಿಗೆ ಮಾರ್ಗಸೂಚಿಯನ್ನು ಸೂಚಿಸಿದರು. ಈ ನೇಪಥ್ಯದಲ್ಲಿ ತಿರುಚಾನೂರು ಕ್ಷೇತ್ರಗಳಲ್ಲಿರುವ ಹಲವು ಪ್ರಾಂತ್ಯಗಳಲ್ಲಿ ಜೆಇಒ ವಿ ವೀರಬ್ರಹ್ಮಂ ಅಧಿಕಾರಿಗಳೊಂದಿಗೆ ವಿಸ್ತೃತವಾಗಿ ಪರ್ಯಟಿಸಿದರು. ಬ್ರಹ್ಮೋತ್ಸವಗಳಿಗೆ ವಾಹನಗಳನ್ನು ಮುಂಚಿತವಾಗಿಯೇ ಸಿದ್ಧಗೊಳಿಸಬೇಕು. ಭಕ್ತರೆಲ್ಲರೂ ವಾಹನ ಸೇವೆಯನ್ನು ವೀಕ್ಷಿಸುವ ಹಾಗೆ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಸೂಚಿಸಿದರು. ನಂತರ ಪದ್ಮ ಸರೋವರ ಪುಷ್ಕರಣಿಯನ್ನು ಪರಿಶೀಲಿಸಿ ಬ್ರಹ್ಮೋತ್ಸವಗಳಲ್ಲಿ ಅತಿ ಪ್ರಧಾನ ಘಟ್ಟವಾದ ಪಂಚಮಿ ತೀರ್ಥಕ್ಕೆ ಅದ್ಭುತವಾದ ಏರ್ಪಾಟುಗಳನ್ನು ಮಾಡಬೇಕು ಎಂದರು. ಬಸ್ ಸ್ಟ್ಯಾಂಡ್ ಅನ್ನು ಪರಿಶೀಲಿಸಿ ಭಕ್ತರ ಸೌಕರ್ಯಾರ್ಥ ಶೆಡ್ಗಳನ್ನು ನಿರ್ಮಿಸಬೇಕು. 3 ಬೀದಿಗಳಿಗೆ ಹೊರಡುವ ಮಾರ್ಗ, ನಿರ್ಗಮನ ಮಾರ್ಗಗಳನ್ನು ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಕೆಲವು ಅಂಶಗಳ ಬಗ್ಗೆ ಚರ್ಚಿಸಿದರು. ಅಮ್ಮನವರ ವೈಭವವು ದ್ವಿಗುಣಗೊಳಿಸುವ ಹಾಗೆ ವಿದ್ಯುತ್ ದೀಪಾಲಂಕಾರ, ಪುಷ್ಪಾಲಂಕಾರಗಳನ್ನು ಮಾಡಬೇಕು ಎಂದು ನಿರ್ದೇಶಿಸಿದರು. ಜರ್ಮನ್ ಶೆಡ್ಗಳ ಏರ್ಪಾಟು, ಕುಡಿಯುವ ನೀರಿನ ಸೌಕರ್ಯ, ವಿದ್ಯುತ್ ಸೌಕರ್ಯ, ಶೌಚಾಲಯದ ಸೌಕರ್ಯ ಮುಂತಾದವುಗಳಿಗಾಗಿ ಮುಂಜಾಗ್ರತೆಯಿಂದ ಏರ್ಪಾಟುಗಳನ್ನು ಮಾಡಿಕೊಳ್ಳಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದರು. ತಿರುಚಾನೂರು ZP ಉನ್ನತ ಪಾಠಶಾಲೆಯನ್ನು ಪರಿಶೀಲಿಸಿದರು. ಪಂಚಮಿ ತೀರ್ಥದ ದಿನ ಭಕ್ತರಿಗೆ ಉತ್ತಮವಾದ ಸೌಕರ್ಯ ಕಲ್ಪಿಸುವ ಹಾಗೆ ಮುಂಜಾಗ್ರತೆ ವಹಿಸಬೇಕು ಎಂದರು. ನಂತರ ನವಜೀವನ್ ಕಣ್ಣಿನ ಆಸ್ಪತ್ರೆ ಪ್ರಾಂಗಣವನ್ನು ಪರಿಶೀಲಿಸಿ ಭಕ್ತರಿಗೆ ಅನುಕೂಲವಾಗುವ ಹಾಗೆ ಏರ್ಪಾಟುಗಳನ್ನು ಮಾಡಬೇಕು ಎಂದರು. ಅಗತ್ಯವಾದ ತಾತ್ಕಾಲಿಕ ಶೌಚಾಲಯಗಳನ್ನು ಮಾಡಬೇಕು. ಪರಿಶುಭ್ರತೆಗಾಗಿ ಅಗತ್ಯವಿರುವ ಸಿಬ್ಬಂದಿಗಳನ್ನು ನಿಯೋಜಿಸಬೇಕು ಎಂದು ಜೆಇಒ ವಿ ವೀರಬ್ರಹ್ಮಂ ರವರು ಆರೋಗ್ಯಾಧಿಕಾರಿಗಳಿಗೆ ಆದೇಶಿಸಿದರು. ಶುಕ್ರವಾರ ತೋಟದಲ್ಲಿ ಏರ್ಪಾಟು ಮಾಡಲಿರುವ ಫಲಪುಷ್ಪ ಪ್ರದರ್ಶನದ ಪ್ರಾಂಗಣವನ್ನು ಪರಿಶೀಲಿಸಿ ಬ್ರಹ್ಮೋತ್ಸವಗಳಿಗಿಂತ ಅದ್ಭುತವಾಗಿ ಪ್ರದರ್ಶಿಸುವಂತೆ ಏರ್ಪಡಿಸಬೇಕೆಂದು ಸೂಚಿಸಿದರು. ಉದ್ಯಾನವನ ವಿಭಾಗದ ಅಧಿಕಾರಿಗಳಿಗೆ ಈ ಕುರಿತಾಗಿ ಆದೇಶ ನೀಡಿದರು. ಶುಕ್ರವಾರ ತೋಟದಲ್ಲಿರುವ ಪುಷ್ಕರಣಿಯಲ್ಲಿ ನೀರನ್ನು ತುಂಬಿ ವಿದ್ಯುತ್ ದೀಪಾಲಂಕಾರವನ್ನು ಸುಂದರವಾಗಿ ಮಾಡಬೇಕು ಎಂದರು. ಈ ಪರ್ಯಟನೆಯಲ್ಲಿ ಎಸ್ಎ ಜಗದೀಶ್ವರ್ ರೆಡ್ಡಿ, ತಿರುಚಾನೂರು ಡೆಪ್ಯೂಟಿ ಇಒ ಹರೀಂದ್ರನಾಥ್, ಅನ್ನದಾನಂ ಡೆಪ್ಯೂಟಿ ಇಒ ಸೆಲ್ವಂ, ಆರೋಗ್ಯ ಇಲಾಖೆಯ ಅಧಿಕಾರಿ ಡಾಕ್ಟರ್ ಸುನೀಲ್, ಉದ್ಯಾನವನ ವಿಭಾಗದ ಡೆಪ್ಯೂಟಿ ಡೈರೆಕ್ಟರ್ ಶ್ರೀನಿವಾಸುಲು ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಆನಂತರ ಟಿಟಿಡಿ ಇಒ ವಿ ವೀರಬ್ರಹ್ಮಂ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿರುವ ಸುಪ್ರಸಿದ್ಧ ದೇವಾಲಯವಾದ ಹಾಸನಾಂಬೆ ದೇವಾಲಯದ ದ್ವಾರವನ್ನು ಧಾರ್ಮಿಕ ವಿಧಿವಿಧಾನಗಳು, ಸಂಪ್ರದಾಯಗಳೊಂದಿಗೆ ತೆರೆಯಲಾಗಿದೆ. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ತಾಯಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ. ಈ ಆಲಯವು ವರ್ಷದಲ್ಲಿ 1 ಬಾರಿ ತೆರೆಯಲಿದ್ದು, ದೀಪಾವಳಿಗೆ ಮುನ್ನ ಬರುವ ಗುರುವಾರದಂದು ತೆರೆಯಲಾಗುವುದು. ಈ ಬಾರಿ ಅಕ್ಟೋಬರ್ 9ನೇ ತಾರೀಕಿನಂದು ದೇವಾಲಯದ ದ್ವಾರವನ್ನು ತೆರೆಯಲಾಯಿತು. ಪ್ರತಿ ವರ್ಷ ಬಲಿಪಾಡ್ಯಮಿಯ ಮರುದಿನ ದೇವಾಲಯದ ದ್ವಾರವನ್ನು ಮುಚ್ಚಲಾಗುವುದು. ಈ ಬಾರಿ ಅಕ್ಟೋಬರ್ 23ನೇ ತಾರೀಕಿನಂದು ದೇವಾಲಯದ ದ್ವಾರವನ್ನು ಮುಚ್ಚಲಾಗುವುದು. ಇತಿಹಾಸ ಪ್ರಸಿದ್ಧ ಹಾಸನಾಂಬೆ ದೇವಾಲಯದಿಂದಲೇ ಜಿಲ್ಲೆಗೆ ಹಾಸನ ಎಂಬ ಹೆಸರು ಬಂದಿದೆ. ಸಪ್ತ ಮಾತೃಕೆಯರು ಭೂಲೋಕಕ್ಕೆ ಆಗಮಿಸಿ ಇಲ್ಲಿ ನೆಲೆಸಿರುವರು ಎಂಬುದು ಪ್ರತೀತಿ. ಈ ಆಲಯವನ್ನು ಮುಚ್ಚುವುದಕ್ಕೂ ಮುನ್ನ ಹತ್ತಿಸಿದ ದೀಪ ಹಾಗೂ ಹೂವುಗಳನ್ನು ತಾಯಿಗೆ ಸಮರ್ಪಿಸಿದ ನಂತರ ಆಲಯದ ಬಾಗಿಲನ್ನು ಮುಚ್ಚಲಾಗುವುದು. ಮತ್ತೆ ಮುಂದಿನ ವರ್ಷ ಆಲಯದ ಬಾಗಿಲು ತೆರೆದಾಗ ಹೂವುಗಳು ಬಾಡಿರುವುದಿಲ್ಲ, ಹತ್ತಿಸಿದ ದೀಪವೂ ಆರಿರುವುದಿಲ್ಲ. ಇಂತಹ ಮಹಾತ್ಮೆಯುಳ್ಳ ಆಲಯಕ್ಕೆ ಬಂದು ಶ್ರೀ ಹಾಸನಾಂಬೆಯನ್ನು ದರ್ಶಿಸಲು ಅನೇಕ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಇದಕ್ಕಾಗಿ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ.
ತಮಿಳುನಾಡಿನ ತಿರುಚಿಯ ಶ್ರೀರಂಗಂನಲ್ಲಿ ಶ್ರೀ ಸುಮತೀಂದ್ರ ತೀರ್ಥರ ಆರಾಧನಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ಶ್ರೀ ಮಂತ್ರಾಲಯದ ಪೀಠಾಧಿಪತಿಗಳಾದ 1008 ಶ್ರೀ 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 ಸುಬುಧೇಂದ್ರ ತೀರ್ಥ ಸ್ವಾಮಿಗಳವರ ಆಧ್ವರ್ಯದಲ್ಲಿ ಶ್ರೀ ಸುಮತೀಂದ್ರ ತೀರ್ಥರ 300ನೇ ಆರಾಧನಾ ಮಹೋತ್ಸವವನ್ನು ಶ್ರೀರಂಗಂನಲ್ಲಿ ಇದೇ ತಿಂಗಳ 16ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ನೆರವೇರಿಸಲಾಗುತ್ತಿದೆ. ಈ ಪ್ರಯುಕ್ತ ಇಂದು ಮಧ್ಯಾರಾಧನೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭವಾಗಿ ಶ್ರೀ ಸುಮತೀಂದ್ರ ತೀರ್ಥರ ಬೃಂದಾವನಕ್ಕೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಮಂತ್ರಾಲಯದ ಪೀಠಾಧಿಪತಿಗಳಾದ ಶ್ರೀ 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 ಸುಬುಧೇಂದ್ರ ತೀರ್ಥರು ಸಂಸ್ಥಾನ ಪೂಜೆಯನ್ನು ನೆರವೇರಿಸಿದರು. ನಂತರ ಶ್ರೀ ಸುಮತೀಂದ್ರ ತೀರ್ಥರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಈ ಆರಾಧನಾ ಮಹೋತ್ಸವದಲ್ಲಿ ವಿವಿಧ ಪೀಠಾಧಿಪತಿಗಳು ಆಗಮಿಸಿ ನೆರೆದ ಭಕ್ತರಿಗೆ ಅನುಗ್ರಹ ಸಂದೇಶವನ್ನು ನೀಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಆಶ್ವೀಜ ಮಾಸದ ಶುದ್ಧ ಏಕಾದಶಿಯಿಂದ
ಕಾರ್ತಿಕ ಮಾಸದ ಶುದ್ಧ ಏಕಾದಶಿವರೆಗೂ ಪಶ್ಚಿಮ ಜಾಗರ ಪೂಜೆಗಳು ನೆರವೇರಲಿದೆ. ಆಷಾಢ ಶುದ್ಧ ಏಕಾದಶಿಯಿಂದ ಭಗವಂತ ಯೋಗ ನಿದ್ರೆಯಲ್ಲಿ ಇರುತ್ತಾರೆಂಬ ನಂಬಿಕೆ. ಈ 1 ತಿಂಗಳು ಬೆಳಗ್ಗೆ ಅಪೂರ್ವ ವಾದ್ಯಘೋಷದ ಬಳಿಕ ಪಶ್ಚಿಮ ಜಾಗರ ಪೂಜೆಯನ್ನು ಮಾಡಲಾಗುತ್ತದೆ. ಯೋಗ ನಿದ್ರೆಯಿಂದ ಭಗವಂತನನ್ನು ಎಚ್ಚರಿಸಲು ಭಕ್ತರು ಮಾಡುವ ಸೇವೆ ಇದಾಗಿದೆ. ಈ ಪೂಜಾ ಆಚರಣೆಯನ್ನು ಮಧ್ವಾಚಾರ್ಯರು ವರಾಹ ಪುರಾಣದಿಂದ ಉಲ್ಲೇಖಿಸಿ ಚಾಲ್ತಿಗೆ ತಂದಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಬೆಳಗ್ಗೆ ಸುಮಾರು 4 ಗಂಟೆಯಿಂದ ವಾದ್ಯಘೋಷ ಅನುಕ್ರಮವಾಗಿ ಶಂಖ, ನಗಾರಿ, ಡಮರು, ಡೋಲು, ಕೊಂಬು, ಚರ್ಮವಾದ್ಯ, ತಾಸೆ, ಸೂರ್ಯವಾದ್ಯ, ನಾಗಸ್ವರ, ಡೋಲಕ್ನೊಂದಿಗೆ ಚಂಡೆ, ಸ್ಯಾಕ್ಸೋಫೋನ್ ವಾದನ, ವೀಣೆ, ಪಿಟೀಲು ಹೀಗೆ ದಿನಕ್ಕೊಂದು ಬಗೆಯ ವಿಶೇಷ ವಾದ್ಯ ಸೇವೆಯು ನಡೆಯುತ್ತದೆ. ಈ ವೇಳೆ ಭಾಗವತರು, ಪುರಂದರ, ಕನಕ ಮೊದಲಾದ ದಾಸವರೇಣ್ಯರ ಹಾಡುಗಳನ್ನು ಉದಯ ರಾಗದೊಂದಿಗೆ ಹಾಡಿದರು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀಪಾದರು ಸೂರ್ಯೋದಯಕ್ಕೆ ಮೊದಲು ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣನಿಗೆ ಕೂರ್ಮಾರತಿಯನ್ನು ಮಾಡಿ ನಂತರ ಕೂರ್ಮಾರತಿಯನ್ನು ಹೊರಗಿನ 1 ಸುತ್ತು ತಂದು ಶ್ರೀಕೃಷ್ಣ ದೇವರಿಗೆ ಬೆಳಗಿದರು. ಬಳಿಕ ಲಕ್ಷ್ಮೀ ಸನ್ನಿಧಾನವಿರುವ ತುಳಸಿ, ಮೋಕ್ಷಪ್ರಾಣ, ಮಧ್ವಾಚಾರ್ಯರು ಹಾಗೂ ಗರುಡ ದೇವರಿಗೆ ಬೆಳಗಿದರು. ಆನಂತರ ಕಲಾವಿದರು ವಾದ್ಯವಾದನವನ್ನು ಜಂಪೆ, ರೂಪಕ, ತ್ರಿಪುಟ ಆದಿ ಸಂಕೀರ್ಣ ತಾಳಗಳೊಂದಿಗೆ ನುಡಿಸುತ್ತಾ 5 ಸುತ್ತು ಬರುತ್ತಾರೆ. ಇದೇ ವೇಳೆಗೆ ಭಾಗವತರು ಹಾಡುಗಳನ್ನು ಹಾಡುತ್ತಿರುತ್ತಾರೆ. ವಿದ್ಯುತ್ ಬೆಳಕಿನ ಬದಲು ಸುತ್ತಲೂ ಹಚ್ಚಿರುವ ಹಣತೆಗಳ ಬೆಳಕು ನಯನ ಮನೋಹರವಾಗಿ ಕಾಣಿಸುತ್ತದೆ. ವಿವಿಧ ಬಗೆಯ ವಾದ್ಯ ಪ್ರಕಾರಗಳು, ಹಾಡುಗಳು, ಹಣತೆ ಬೆಳಕಿನ ಸಂಯೋಜನೆ ಈ 1 ತಿಂಗಳ ಅವಧಿಯಲ್ಲಿ ಶ್ರೀಕೃಷ್ಣ ಮಠದಲ್ಲಿ ನೋಡಲು ಸಿಗುತ್ತದೆ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಈಗ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪಶ್ಚಿಮ ಜಾಗರ ಮಹೋತ್ಸವದ ಸಂಭ್ರಮ. ಈ ಒಂದು ಹಬ್ಬ ಬಹಳ ವೈಶಿಷ್ಟ್ಯಪೂರ್ಣವಾದದ್ದು. 1 ತಿಂಗಳ ಕಾಲ ನಡೆಯುವಂಥದ್ದು. ನವರಾತ್ರಿಯ ಮುಗಿದು ವಿಜಯದಶಮಿ ಮುಗಿದು ಮರುದಿವಸ ಏಕಾದಶಿಯಿಂದ ಪ್ರಾರಂಭವಾಗಿ ಉತ್ಥಾನ ದ್ವಾದಶಿ ತನಕ ನಡೆಯತಕ್ಕಂತಹ ಒಂದು ಹಬ್ಬ ಬಹಳ ವೈಶಿಷ್ಟ್ಯಪೂರ್ಣ. ಯಾಕೆ ಅಂತ ಹೇಳಿದರೆ ಇದು ಬೆಳಿಗ್ಗೆ 3:30 ಗಂಟೆಯಿಂದ ಪ್ರಾರಂಭ ಆಗತಕ್ಕಂತಹ ಒಂದು ಹಬ್ಬ. ಇಲ್ಲಿ ಈ ಹಬ್ಬದ ಬಗ್ಗೆ ನಾನು ಹೇಳಲೇಬೇಕು. ಉತ್ಥಾನ ದ್ವಾದಶಿ ದಿವಸ ಭಗವಂತ ಯೋಗ ನಿದ್ರೆಯಿಂದ
ಹೇಳ್ತಾನೆ, ಜಗತ್ತಿಗೆ ಮಂಗಳವನ್ನು ಉಂಟು ಮಾಡ್ತಾನೆ ಎಂಬುದು ಶಾಸ್ತ್ರದ ಮಾತು. ಅದಕ್ಕಿಂತ ಮುಂಚೆ ಲಕ್ಷ್ಮೀದೇವಿ ಹೇಳ್ತಾಳೆ. ನವರಾತ್ರಿಯ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಪೂಜೆ, ಅವಳು ಎದ್ದು ನಂತರ ಭಗವಂತನನ್ನು ಎಬ್ಬಿಸ್ತಕ್ಕಂತಹ ಒಂದು ಪ್ರಕ್ರಿಯೆ. ಇದು ಒಂದು ರೀತಿಯ ಜಗತ್ತಿನ ಮಾತಾಪಿತೃಗಳಾಗಿರ್ತಕ್ಕಂತಹ, ಆದರ್ಶ ದಂಪತಿಗಳಾಗಿರ್ತಕ್ಕಂತಹ, ನಿತ್ಯ ದಂಪತಿಗಳಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣರ ಒಂದು ಈ ಲೀಲೆಯ ಒಂದು ಸಂಭ್ರಮವನ್ನು ಇಲ್ಲಿ ಕಾಣ್ಬೋದು. ಬೆಂಗಳೂರಿನ ನಂದಿದುರ್ಗ ರಸ್ತೆಯಲ್ಲಿರುವ ಶ್ರೀ ಸತ್ಯಬಂಡೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಮನೋಹರವಾಗಿ ವಿವಿಧ ಸುಗಂಧಭರಿತ ಪುಷ್ಪಗಳಿಂದ ಅಲಂಕರಿಸಿ ವೇದಿಕೆಯಲ್ಲಿರಿಸಿ ಶ್ರೀ ಶ್ರೀನಿವಾಸ ಕಲ್ಯಾಣವನ್ನು ನೆರವೇರಿಸಲಾಯಿತು. ಮೊದಲಿಗೆ ಕಳಸ ಪೂಜೆ, ಗಣಪತಿ ಪೂಜೆ, ಕಂಕಣ ಪೂಜೆ, ಕಂಕಣ ಧಾರಣೆ, ಮಾಂಗಲ್ಯ ಧಾರಣೆ ಮಾಡಿ ನಂತರ ಲಾಜಾ ಹೋಮವನ್ನು ನೆರವೇರಿಸಿ ಸ್ವಾಮಿಯ ಕಲ್ಯಾಣವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀನಿವಾಸ ಸ್ವಾಮಿಯ ಕಲ್ಯಾಣವನ್ನು ವೀಕ್ಷಿಸಿ ಪುನೀತರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ದೊಡ್ಡಗುರ್ಕಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೆಂಕಟರಮಣ ಸ್ವಾಮಿಯವರ ದೇವಾಲಯದಲ್ಲಿ ಪವಿತ್ರೋತ್ಸವಗಳು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ವಿವಿಧ ದೇವತಾ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿ ಸಮರ್ಪಿಸಲಾಯಿತು. ತದನಂತರ ಪವಿತ್ರಗಳ ಮೆರವಣಿಗೆ ಜರುಗಿತು. ತದನಂತರ ದೇವಾಲಯದಲ್ಲಿ ಪವಿತ್ರಗಳ ಸಮರ್ಪಣೆ ಮಾಡಲಾಯಿತು. ತರುವಾಯ ವಿಶೇಷವಾಗಿ ಅಲಂಕರಿಸಿದ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನ ಪಡೆದು ಧನ್ಯರಾದರು. ದೊಡ್ಡಗುರ್ಕಿಯ ವೆಂಕಟರಮಣ ನಿನ್ನ ಪಾದ ಸ್ಮರಣೆ ಪವಿತ್ರೋತ್ಸವ ವೈಭವ. ದೊಡ್ಡಗುರ್ಕಿಯ ವೆಂಕಟರಮಣ ನಿನ್ನ ಪಾದ ಸ್ಮರಣೆ ಪವಿತ್ರೋತ್ಸವ ವೈಭವ. ಪವಿತ್ರೋತ್ಸವ ವೈಭವ. ಕಲಶಾರಾಧನೆ ಪುಣ್ಯಾಹ ವಾಚನೆ ಭೂಮಿ ಪೂಜೆಯಲ್ಲಿ ನಿನ್ನ ಸಾನ್ನಿಧ್ಯ ಕಾಣನೆ. ಕಲಶಾರಾಧನೆ ಪುಣ್ಯಾಹ ವಾಚನೆ ಭೂಮಿ ಪೂಜೆಯಲ್ಲಿ ನಿನ್ನ ಸಾನ್ನಿಧ್ಯ ಕಾಣನೆ. ಮೃತ್ಸಂಗ್ರಹಣೆಯಲ್ಲಿ ಮಂಗಳ. ಬೆಂಗಳೂರಿನ ಇಟ್ಟಮಾಡುವಿನಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿತು. ಈ ನಿಮಿತ್ತ ವಾಯುಪುತ್ರನಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ತುಳಸಿ ಅರ್ಚನೆಯೊಂದಿಗೆ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಶ್ರೀ ಆಂಜನೇಯನ ದರ್ಶನವನ್ನು ಪಡೆದು ಪಾವನರಾದರು. ರಾಜರಾಜೇಶ್ವರಿ ಅಮ್ಮನ್ ದೇವಾಲಯದಲ್ಲಿ ಮೀನಾಕ್ಷಿ ಸುಂದರನ್ ತಿರುಕಲ್ಯಾಣವು ವೈಭವದಿಂದ ನೆರವೇರಿತು. ವಿಳುಪುರಂ ಜಿಲ್ಲೆ ದಿಂಡಿವನಂ ರಾಜರಾಜೇಶ್ವರಿ ಅಮ್ಮನ್ ದೇವಾಲಯದಲ್ಲಿ ಮಂಡಲ ಪೂಜೆ ಸಮಾರೋಪದ ಅಂಗವಾಗಿ ಮೀನಾಕ್ಷಿ ಸುಂದರೇಶ್ವರರ ತಿರುಕಲ್ಯಾಣ ವೈಭವ ಭಕ್ತಿಪೂರ್ವಕವಾಗಿ ನೆರವೇರಿತು. ಈ ದೇವಾಲಯದಲ್ಲಿ ಕಳೆದ ಆಗಸ್ಟ್ 29ರಂದು ಕುಂಭಾಭಿಷೇಕ ಮಹೋತ್ಸವವು ನಡೆದಿತ್ತು. ನಂತರ 48 ದಿನಗಳ ಕಾಲ ನಿರಂತರವಾಗಿ ಮಂಡಲ ಪೂಜೆಗಳು ನಡೆಯುತ್ತಾ ಬಂದವು. 48ನೇ ದಿನದ ಪೂಜೆ ಸಮಾರೋಪದಂದು ಮೂಲದೇವಿ ರಾಜರಾಜೇಶ್ವರಿ ಅಮ್ಮನಿಗೆ ವಿವಿಧ ಬಗೆಯ ಅಭಿಷೇಕಗಳನ್ನು ನೆರವೇರಿಸಲಾಯಿತು. ದೇವಾಲಯದ ಆವರಣದಲ್ಲಿ ಮೀನಾಕ್ಷಿ ಅಮ್ಮನ್ ಚಂದನ ಕಾಪು ಅಲಂಕಾರದಲ್ಲಿ ಅಲಂಕರಿಸಲ್ಪಟ್ಟು ಭಕ್ತರಿಗೆ ದರ್ಶನ ನೀಡಿದರು. ಬಳಿಕ ಮೀನಾಕ್ಷಿ ಸುಂದರೇಶ್ವರರ ತಿರುಕಲ್ಯಾಣ ವೈಭವದಿಂದ ವೈದಿಕ ವಿಧಾನಗಳೊಂದಿಗೆ ಭವ್ಯವಾಗಿ ನಡೆಯಿತು. ಶಿವಾಚಾರ್ಯರು ವೇದ ಮಂತ್ರಗಳ ಮಧ್ಯೆ ಮಾಂಗಲ್ಯ ಧಾರಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಉತ್ಸವದಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು. ಕೋಲಾರ ನಗರದ ದೊಡ್ಡಪೇಟೆಯಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿಯವರ ದೇವಾಲಯದಲ್ಲಿ ಶನಿವಾರದ ಅಭಿಷೇಕವು ಶಾಸ್ತ್ರೋಕ್ತವಾಗಿ ನೆರವೇರಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಉಭಯ ದೇವಿಯರ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಗೆ ಫಲಪಂಚಾಮೃತಾಭಿಷೇಕಗಳು ವೈಭವದಿಂದ ಜರುಗಿತು. ನಂತರ ಚಂದನಾಭಿಷೇಕವನ್ನು ಮಾಡಿ ಮಂಗಳ ನೀರಾಜನವನ್ನು ಸಮರ್ಪಿಸಲಾಯಿತು. ತದನಂತರ ವಿಶೇಷವಾಗಿ ಅಲಂಕರಿಸಲಾಯಿತು. ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು. ಶ್ರೀ ವೆಂಕಟರಮಣ ನೀನೇ ನನ್ನ ದೈವ, ಕೋಲಾರದ ರಮಣ ಕರುಣಾಮಯ ದೇವ. ಶ್ರೀ ವೆಂಕಟರಮಣ
ಬೆಳಗುವೆ ಕರುಣಾಮೂರ್ತಿ ದೇವ. ಮೊಸರು ತುಪ್ಪ ಜೀನು ತುಪ್ಪದಿ ನಿನ್ನ ಮೇಲೆ ಹರಿಸಿದೆನೈ. ಭಕ್ತರ ಹೃದಯದಲ್ಲಿ ಬೆಳಗುವೆ ಕರುಣಾಮೂರ್ತಿ ದೇವ. ಶ್ರೀ ವೆಂಕಟರಮಣ ನೀನೇ ನನ್ನ. ಬೆಂಗಳೂರಿನ ಜಯಮಹಲ್ನಲ್ಲಿರುವ ಶ್ರೀ ಶ್ರೀನಿವಾಸ ಸ್ವಾಮಿಯವರ ಸನ್ನಿಧಿಯಲ್ಲಿ ಶನಿವಾರದ ವಿಶೇಷ ಪೂಜೆಗಳು ಜರುಗಿತು. ಈ ನಿಮಿತ್ತ ಸ್ವಾಮಿಗೆ ಸುಗಂಧಭರಿತ ಪುಷ್ಪಗಳಿಂದ ಅಲಂಕರಿಸಿ ತುಳಸಿ ಅರ್ಚನೆಯನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಗೋವಿಂದನ ದರ್ಶನ ಪಡೆದು ಕೃತಾರ್ಥರಾದರು. ರಾಯಚೂರಿನ ಸತ್ಯನಾಥ ಕಾಲೋನಿಯ ಉತ್ತರಾದಿ ಮಠದಲ್ಲಿ ವಿಶೇಷವಾಗಿ ಗೋಪೂಜೆಯನ್ನು ಮಾಡಲಾಯಿತು. ಸತ್ಯನಾಥ ಸುರಭಿ ಸದನ ಗೋಶಾಲೆಯಲ್ಲಿ ಗೋವತ್ಸ ದ್ವಾದಶಿ ನಿಮಿತ್ತ ವಿಶೇಷವಾಗಿ ಗೋಗಳನ್ನು ಪೂಜಿಸಲಾಯಿತು. ವ್ಯವಸ್ಥಾಪಕರಾದ ಪಂಡಿತ್ ಮುಕುಂದಾಚಾರ್ಯ ಜೋಶಿ ಅವರು ಪೂಜೆಯನ್ನು ಸಾಂಗವಾಗಿ ನೆರವೇರಿಸಿದರು. ಅನೇಕ ಭಗವದ್ಭಕ್ತರು ಭಾಗಿಗಳಾಗಿ ಗೋಪಾಲಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಪೂಜೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀ ನಾರಾಯಣ ಎಂಬ ನಾಮ ಮಂತ್ರವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ಮಾಡಲಾಯಿತು. ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ತಾತಯ್ಯನವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಧಾರವಾಡದ ಗಣೇಶ ನೃತ್ಯ ಶಾಲೆಯವರಿಂದ ಭರತನಾಟ್ಯ ಕಾರ್ಯಕ್ರಮವು ನೆರವೇರಿತು. ಉಡುಪಿಯ ಪುತ್ತೂರು ಭಗವತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಯಕ್ಷನವಮಿ 2025 ಕದಳಿ ಕಲಾಕೇಂದ್ರ ಮಂಗಳೂರು ಇವರಿಂದ ವೀರ ಬಬ್ರುವಾಹನ ಎಂಬ ಯಕ್ಷಗಾನ ಪ್ರಸಂಗವು ನಡೆಯಿತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.